ಪೂರ್ತಿ ಮಾತಾಡ್ತಾ ಕೇಳಿಸ್ಕೊಡ್ರಿ ರೇ. ಒಳ್ಳೆ ಫೈಲ್ಸ್ ಬಂದರಂಗ್ ನಿಂತಾನೆ ಇರ್ತೀರ ರೇ. ಬಾಯಿಗೆ ಬಂದಾಗ ಮಾತಾಡ್ತಾ ಏನ್ರಿ ಯಾಕೆ ಮಾತಾಡ್ತೀವಿ? What do you mean? ನನ್ನ ಬಗ್ಗೆ ಅಸೂಯೇನೋ ಅಸಹನೇನೋ ಅಥವಾ ಈ ಸಮುದಾಯದ ಬಗ್ಗೆ ಅಸೂಯೇನೋ ಅಸಹನೇನೋ ಹೇಳ್ಬಿಡ್ಲಿ ಅವರು. ಮೀಟ್ ಮಾಡ್ಬೇಕಾದ್ರೆ ನನ್ಗೆ ಏನಂತಾರೆ ಗೊತ್ತಾ? ಕಾನ್ವೆಂಟ್ ದಲಿತ ಅಂತಾರೆ. ಏನಕ್ಕೆ? ಏನ್ ನಾನು ಇಂಗ್ಲಿಷ್ ಕಲಿಬಾರ್ದ ಅಥವಾ ನಾವು ಇದು ಮಾತಾಡಬಾರ್ದ? ಏನಾದ್ರೂ ಮಾತಾಡಿದ್ರು ಕೂಡ ತೀರ್ಮಾನ ಮಾಡಿ ಯಾಕಿಷ್ಟು ಅಸಹನೆ? ಗವರ್ಮೆಂಟ್ ಐ ಆಮ್ ಅ ಗವರ್ಮೆಂಟ್ ಸ್ಪೋಕ್ಸ್ ಪರ್ಸನ್, official spokesperson. ಸೂಟ್ ಹಾಕೊಂಡು ವಿಕಾಸ್ ಸೌಧದಲ್ಲಿ ಕೂತ್ಕೊಂಡು ಅವ್ರ ಗ್ರೀವೆನ್ಸ್ ತೊಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ. ಇವ್ರು ಸೂಟ್ ಹಾಕಬಹುದು, ನಾನಕ್ಕಾಗಲ್ಲ. ಅವ್ರು ಹಾಲು ಕುಡಿಬಹುದು, ಗ್ರೀವೆನ್ಸ್ ಕುಡಿಯಕ್ಕಾಗಲ್ಲ. ಪುಟ ನೋಡಿದಾಗ ಗೊತ್ತಾಗ್ಲಿ ನಿಮ್ ಮನಸ್ಥಿತಿ ಹೆಂಗಿದೆ, ಮನುಸ್ಮೃತಿ ಮನಸ್ಥಿತಿ ಮನಸ್ಥಿತಿ ಹೆಂಗಿದೆ ಅಂತ. ಈಗ ಇವರಿಗೆಲ್ಲ ಫೈಲ್ಸ್ ಬಂದಿದೆ, ಇವರಿಗೆಲ್ಲ ಫೈಲ್ಸ್ ಬಂದಿದೆ. ಈಗ ಫೈಲ್ಸ್ ಬಂದಿದೆ ಅವರಿಗೆಲ್ಲ. ಅಪಾಲಜಿ ಕೇಳಿ, ಅಪಾಲಜಿ ಕೇಳಿ. ನಿಮ್ಮ ಮನಸ್ಥಿತಿ ಕೂತ್ಕೊಳ್ಳ. ಪೂರ್ತಿ ಮಾತಾಡ್ತಾ ಕೇಳಿಸ್ಕೊಡ್ರಿ ರೇ. ಒಳ್ಳೆ ಫೈಲ್ಸ್ ಬಂದರಂಗ್ ನಿಂತಾನೆ ಇರ್ತೀರ ರೇ. ಬಾಯಿಗೆ ಬಂದಾಗ ಮಾತಾಡ್ತಾ ಏನ್ರಿ ಯಾಕೆ ಮಾತಾಡ್ತೀವಿ? What do you mean? What do you mean? ಇಲ್ಲ ಪಾರ್ಡನ್ ಮಾಡಿದ್ರು ಸಾರಿ. Apologize ಮಾಡಿ. Apologize. ನಾವೇನು ಅದಕ್ಕೇನು ಇದು ಮಾಡಲ್ಲ. ಇಲ್ಲ ಇಲ್ಲ ಅಶೋಕಣ್ಣ, ಪಾರ್ಟಿ ತೀರ್ಮಾನ ಮಾಡಿ. ಯಾಕಿಷ್ಟು ಅಸಹನೆ? ಆ ಶಬ್ದ ಒಬ್ಬ ಸಚಿವರಾಗಿ ಬಾರ್ ಬಾರಿ ಉಪ ಮುಖ್ಯಮಂತ್ರಿ ಲಾಜಿಕ್ ಆಗಿ ಒಂದು ಕ್ವೆಶ್ಚನ್ ಕೇಳಿದ್ರೆ ನಿಮ್ಗೆ ಉತ್ತರ ಕೊಡಕ್ ಆಯ್ತು. DCM ಇದ್ದವ್ರು ನೀವು. ಆಯ್ತು ಕೂತ್ಕೊಳ್ರಿ. ಏನ್ ಅಧ್ಯಕ್ಷರೇ ಮಾತಾಡ್ತಾರೆ ನೀವು? ಅವರ ವರ್ತನೆ ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಯಾವುದು ಸರಿ ಇಲ್ಲ. ಅವ್ರ ಅಪಾಲಜಿ ಕೇಳಿದ್ದಾರೆ. ಅಧ್ಯಕ್ಷರೇ ಎಷ್ಟೊತ್ತು ಮಾತಾಡಕ್ ಕೊಡೋದು ಅವ್ರಿಗೆ? ಸರಿಯಾಗಿ ಕೇಳಿ. ಪಕ್ಷದಲ್ಲಿ ನಾವೇ ಅಷ್ಟು ಅಪಾಲಜಿ ಕೇಳಿದ್ದಾರೆ. ಬಟ್ ಇಟ್ ಶುಡ್ಂಟ್ ರಿಪೀಟ್. ನಿಮ್ಮ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಅಶೋಕ್, ಮಾಡ್ಬೇಕಾದ್ರೆ ನನ್ಗೆ ಏನಂತಾರೆ ಗೊತ್ತಾ? ಕಾನ್ವೆಂಟ್ ದಲಿತ ಅಂತಾರೆ. ಏನಕ್ಕೆ? ಏನ್ ನಾನು ಇಂಗ್ಲಿಷ್ ಕಲಿಬಾರ್ದ ಅಥವಾ ನಾವು ಇದು ಮಾತಾಡಬಾರ್ದ? ಏನಾದ್ರೂ ಮಾತಾಡಿದ್ರು ಕೂಡ ಮಾಧುಸ್ವಾಮಿ ಅವರೆಲ್ಲ ತೋರಿಸ್ತಾರೆ, ಎಲ್ಲ ಆನ್ಸರ್ ಮಾಡ್ತಾರೆ ಅಂತ. ಯಾಕೆ? ಪಾರ್ಟ್ ಆಫ್ ಗವರ್ಮೆಂಟ್, ಐ ಆಮ್ ಅ ಗವರ್ಮೆಂಟ್ ಸ್ಪೋಕ್ಸ್ ಪರ್ಸನ್, ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್. ಏನಿದೆ ಸಭಾಧ್ಯಕ್ಷರೇ, ಇದು ಅವಕಾಶ ಸೂಟ್ ಹಾಕೊಂಡು ವಿಕಾಸ್ ಸೌಧದಲ್ಲಿ ಕೂತ್ಕೊಂಡು ಗ್ರೀವೆನ್ಸ್ ತೊಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ. ಇವ್ರು ಸೂಟ್ ಹಾಕಬಹುದು, ನಾನಕ್ಕಾಗಲ್ಲ. ಅವ್ರು ಹಾಲು ಕುಡಿಬಹುದು, ಗ್ರೀವೆನ್ಸ್ ಕುಡಿಯಕ್ಕಾಗಲ್ಲ. ಪಾಪ ಗ್ರೀವೆನ್ಸ್ ಇದೆ, ಹೇಳ್ಕೊಳ್ಳಿ. ಸಭಾಧ್ಯಕ್ಷರೇ ಕ್ಲಾರಿಟಿ ಕೊಡಿ ನಿಮ್ ಪಕ್ಷದಿಂದ. ಪಕ್ಷದ ಈಗ ಸದನದಲ್ಲಿ ಆಗ್ತಾ ಇದೆ, ಪ್ರೆಸ್ ಮೀಟ್ ಅಲ್ಲಿ ಆಗ್ತಾ ಇದ್ರೆ ನಾನು ಅಲ್ಲೇ ಉತ್ತರ ಕೊಡ್ತಾ ಇದ್ದೆ. ಮೇಲ್ಮನೆಯಲ್ಲೂ ಮೊನ್ನೆ ಇದೇ ಆಗಿದೆ, ಕೆಳಗಿನ ಮನೆಯಲ್ಲೂ ಇದೇ ಆಗಿದೆ. ನನ್ನ ಬಗ್ಗೆ ಅಸೂಯೇನೋ ಅಸಹನೇನೋ
ಅಥವಾ ಈ ಸಮುದಾಯದ ಬಗ್ಗೆ ಅಸೂಯೇನೋ ಅಸಹನೇನೋ ಹೇಳ್ಬಿಡ್ಲಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ಅಸಹನೆ ಏನಕ್ಕೆ ಹೇಳಿ. ಈಗ ರೆಗ್ಯುಲೇಟ್ ಮಾಡಬೇಕು ಇವ್ರನ್ನ. ಆಯ್ತು, ಅವ್ರು ಬಯಸ್ತಾರೆ. ನಾನು ಅದಕ್ಕೆ ಹೇಳಿದ್ದೀನಿ ಅಧ್ಯಕ್ಷ, ದಯವಿಟ್ಟು ನನಗೆ ನಿಮ್ಮ ಅಪಾಲಜಿನೂ ಬೇಡ. ಇತಿಹಾಸದ ಪುಟ ನೋಡಿದಾಗ ಗೊತ್ತಾಗ್ಲಿ ನಿಮ್ ಮನಸ್ಥಿತಿ ಹೆಂಗಿದೆ, ಮನುಸ್ಮೃತಿ ಮನಸ್ಥಿತಿ ಮನಸ್ಥಿತಿ ಹೆಂಗಿದೆ ಅಂತ. ಈಗ ಇವರಿಗೆಲ್ಲ ಫೈಲ್ಸ್ ಬಂದಿದ್ಯಾ? ಇವರಿಗೆಲ್ಲ ಫೈಲ್ಸ್ ಬಂದಿದ್ಯಾ? ಈಗ ಫೈಲ್ಸ್ ಬಂದಿದ್ಯಾ ಇವರಿಗೆಲ್ಲ? ಅಪಾಲಜಿ ಕೇಳಿ, ಅಪಾಲಜಿ ಕೇಳಿ. ನಿಮ್ಮ ಮನಸ್ಥಿತಿ ಮಾನ್ಯ ಅಧ್ಯಕ್ಷರೇ, ಒಬ್ಬರಿಗೆ ಟಾರ್ಗೆಟ್ ಮಾಡಿ ಅಪ್ಪರ್ ಹೌಸ್ ಅಲ್ಲಿ ಎಲ್ಲ ಕಡೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲ, ಇದು ಸರಿಯಾಗಿರ್ತಕ್ಕಂಥದ್ದಲ್ಲ. ಶೈಲಿ ಸರಿ ಇಲ್ಲ. ಟಾರ್ಗೆಟ್ ಮಾಡಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ. ಈ ರೀತಿ ಸದನದಲ್ಲಿ ಮಾತಾಡಕ್ಕೆ ಅವಕಾಶ ಇಲ್ಲ. ಏನ್ ಭಾಷೆ ಇದು? ನಾಟಕ ಮಾಡ್ತಾ ಇದ್ದಾರಾ? ಇಲ್ಲ ಮಾಡ್ತಾ ಇದ್ದಾರಾ? ಮೊದಲು ಕಲೀರಿ. ಒಪ್ತೀರಾ ನೀವು? ಅವ್ರ ಹೊಟ್ಟೆಯಲ್ಲಿ ಹೊರಗೆ ಬರ್ತಾ ಇದೆ. ಅಪಾಲಜಿ ಕೇಳಿದ್ಮೇಲೆ ಅವರೇ ದಿನೇಶ್ ಹೇಳಿದ್ರು ಅಪಾಲಜಿ ಕೇಳಿ ಅಂದ್ರೆ ಕೇಳಿದ್ರು, ಅಲ್ಲಿ ಬಿಟ್ಬಿಡೋಣ. ಈ ತರದ ಇಲ್ಲ, ಪದೇ ಪದೇ ಆಗ್ತಾ ಇದೆ ಅಲ್ಲ ನಿಮ್ ಪಕ್ಷದಿಂದ. ಹಾಗೆ ಮುಂದುವರ್ಸ್ಕೊಂಡು ಹೋದ್ರೆ ಸಮಯ ವೇಸ್ಟ್ ಆಗುತ್ತೆ ಅಷ್ಟೇ. ಈಗಿಂದಲ್ಲ, 4 ವರ್ಷದಿಂದ ನಡೆದಿದೆ ನೋಡಿ. ನನ್ನ ಉದ್ದೇಶ ಇರ್ತಕ್ಕಂಥದ್ದು, ಪ್ರಿಯಾಂಕ್ ಖರ್ಗೆಗೆ ದಲಿತರಿಗೆ ಏನ್ ಸಂಬಂಧ? ಸದಾಶಿವನಗರ್ನಲ್ಲಿ ದಲಿತರ ಬಗ್ಗೆ ಹೇಗೆ ಮಾತಾಡಬಾರ್ದ? ಡಾಲರ್ಸ್ ಕಾಲಿನಲ್ಲಿ ನೀವೆಲ್ಲ ಮನೆ ಕಟ್ಟಬಹುದು ನೋಡಿ. ಅವ್ರನ್ನ ಏನಾದ್ರೂ ಮಾತಾಡ್ಬೋದು. ದಲಿತರು ನಾನ್ ಮಾತಾಡಿದ್ರೆ ವರ್ಗದವ್ರ ಪ್ರಶ್ನೆ ಅಲ್ಲ ಇದು. ಇಲ್ಲ, ನಿಮ್ ಪಕ್ಷದವರು ಜ್ಞಾನೇಂದ್ರ ಅವರು ಖರ್ಗೆ ಅವರು ಸುಟ್ಟೋಗಿದ್ದಂಗಿದ್ದಾರೆ. ಏನು ಇಲ್ಲ ಆ ತರ ಕಪ್ಪಗಿರೋದು ಯಾಕಂದ್ರೆ ಕಲಬುರ್ಗಿನಲ್ಲಿ ಬಿಸಿಲು ಇದೆ, ಸುಟ್ಟೋಗಿರೋಗಿದೆ ಅಂತ ಹೇಳಿಲ್ವಾ ನೋಡಿ. ಅರ್ಗ ಜ್ಞಾನೇಂದ್ರ ಅವರು ಸರ್ ಕೇಳಿ. ಅಧ್ಯಕ್ಷರೇ, ಈ ರೀತಿ ದಯವಿಟ್ಟು ದೀಸ್ ಆರ್ ಆಲ್ ಆನ್ ರೆಕಾರ್ಡ್. ಸುನಿಲ್ ಕುಮಾರ್ ಅವರು ಇವರೇ ತತ್ವ ಇದೆ. ಈ ಮನುಸ್ಮೃತಿ ಈಗಲೂ ಕೂಡ ಅವ್ರ ಹೊಟ್ಟೆಯಲ್ಲಿ ಇದೆ ಅಂತ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವ್ರ ಸಂಸ್ಕೃತಿ ಅದು. ಕೇಳಿ ಮಾತಾಡಿ ಮಂಜು, ಕಂಕ್ಲೂಡ್ ಮಾಡಿ. ಅಲ್ಲ ಮಂಜು ಏನ್ ಮಾತಾಡಿದ್ರೆ ಅಂತ ಕೇಳಿ ಮಾತಾಡಿ. ಏನ್ ಮಾತಾಡಿದ್ರು ಕೇಳಿ ಮಾತಾಡಿ. ವೈಯಕ್ತಿಕವಾಗಿ ಏನು ಇಲ್ಲಿ ಚರ್ಚೆ ವೈಯಕ್ತಿಕ ಚರ್ಚೆ ಆಗೋದು ಒಳ್ಳೇದಲ್ಲ. ಯಾರೇ ಮಾತಾಡ್ಲಿ ವೈಯಕ್ತಿಕವಾಗಿ ಹೋಗುವಂತ. ಲಾಸ್ಟ್ ಅಲ್ಲಿ ಚರ್ಚೆ ಆಯ್ತು ವಿಧಾನ ಪರಿಷತ್ ಅಲ್ಲಿ, ಈಗ ಇಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲ ಆಯ್ತು, ಒಂದು ಟ್ರೈನಿಂಗ್ ಕೊಡಿಸುವ. ಇವರಿಗೆ ಆಡಳಿತ ಮಾಡಕ್ ಬರಲ್ಲ, ಇಲ್ಲಿ ಮಾತಾಡಕ್ ಬರಲ್ಲ. ಸಬ್ಜೆಕ್ಟ್ ಹೋಗಿ, ಸಬ್ಜೆಕ್ಟ್ ಹೋಗಿ ಮಾಡಿ ಬಿಡ್ತಾನೆ ಇಲ್ವಲ್ಲ. ನೀವು ಆ ರೀತಿ ಮಾತಾಡಿ ಬಿಡ್ತಾರ? 3 ಗಂಟೆ ಆಯ್ತು. ಅವ್ರದ್ದು ಅಷ್ಟು ಬಬ್ಬೆ ಆಗ್ತದೆ, ಜಾಸ್ತಿ ಮಾತಾಡ್ಕೊತ ಕೂತ್ರೆ ನಡೀತದೆ. ಮಾನ್ಯ ಸಭಾಧ್ಯಕ್ಷರೇ, ನಾನೇನು ಅವ್ರು ಕೇಳಿ ಆಯ್ತು, ಈಗ ಮುಂದಕ್ಕೆ ಹೋಗಿ.